जोड़ सही, लात पे जोड़ सही, कुछ तो कहा पानी पर, कुछ तो कहा पानी पर. ಆ ಏಟು ನಿಮ್ಗೆ ಗೊತ್ತಿರ್ಬೇಕು, ಅದು ನನ್ಗೆ ಬಿದ್ದ ಏಟು ಅಂತೇಳಿ. ಈ ಮಾತುಕತೆ ಸಾಕಂತೇಳಿ ನಿಮ್ಗೆ ಅಲ್ಲ, ನಿಮ್ಗೆ ಅನಿಸಿದ್ರೆ ನನ್ಗೇನು ಇಲ್ಲ. ಇಲ್ಜಾಮ್ ಲಗಾ ಪಾನಿ ಪರ್ ತೈರ್ತಾ ಡೂಬುತ್ತಾ. ಗಜಲ್ ಲೋಕದ ಸರದಾರ ಎಂದೇ ಗುರುತಿಸಿಕೊಂಡಿರುವ ಮುಹಮ್ಮದ್ ಬಡ್ಡೂರ್ ಅವರ ಜೊತೆಗಿನ 3 ಎಪಿಸೋಡ್ಗಳನ್ನು ನೀವು ಈಗಾಗಲೇ ವೀಕ್ಷಿಸಿದ್ದೀರಿ. ಧಾರಾಳ ಪ್ರತಿಕ್ರಿಯೆಗಳನ್ನು ಕೂಡ ವ್ಯಕ್ತಪಡಿಸಿದ್ದೀರಿ. ಸತ್ತು ಹೋದ ಶವಕ್ಕೂ ಕೂಡ ಮತ್ತು ಭರಿಸುವ ಗಜಲ್, ಏಳಲಾಗದ ಮುದುಕನನ್ನು ಎತ್ತಿ ಕೂರಿಸುವ ಗಜಲ್ ಎಂಬ 2 ಸಾಲುಗಳು ನಿಮ್ಮ ಕಿವಿಯಲ್ಲಿ ಈಗಲೂ ಗುಣಗುಣಿಸ್ತಾ ಇರಬಹುದು. ಸಾಕಷ್ಟು ಮಂದಿ ಅಪ್ರಿಷಿಯೇಟ್ ಮಾಡಿರುವಂತಹ ಸಾಲುಗಳು ಇವು. ಧಾರಾಳ ಕಮೆಂಟ್ಗಳನ್ನು ಕೂಡ ಮಾಡಿದ್ದೀರಿ. ಆ ಕಮೆಂಟ್ಗಳಲ್ಲಿ ಒಂದು ಕಮೆಂಟನ್ನು ನಿಮ್ಮ ಜೊತೆ ಹಂಚಿಕೊಳ್ತೇವೆ. ಇದು ಪಾರ್ವತಿ ದೇಸಾಯಿ ಯಾದಗಿರಿ ಅವರು ವ್ಯಕ್ತಪಡಿಸಿರುವಂತಹ ಕಮೆಂಟ್. ಇವರು ಕೂಡ ಗಜಲಿಸ್ಟ್ ಆಗಿದ್ದಾರೆ. ಬಹುಭಾಷಾ ಪಾಂಡಿತ್ಯಕ್ಕೆ ಸಾಕ್ಷಿಯಾದ ಶ್ರೀಯುತ ಬಡ್ಡೂರು ಸರ್ ಅವರ ಒಂದೊಂದು ನುಡಿಯು ಮುತ್ತು ರತ್ನಗಳಂತೆ ಅಮೂಲ್ಯವಾಗಿದ್ದು ಶೇಖರಿಸಿಕೊಳ್ಳುವಂತಿದೆ. ಕವಿ, ಕವಿತೆ ಹಾಗೂ ಗಜಲ್ ಕುರಿತು ವಾಸ್ತವದ ಚಿತ್ರಣವನ್ನು ಯಾವುದೇ ಸಂಕುಚಿತತೆ ಇಲ್ಲದೆ ನಿರ್ಭಿಡೆಯಿಂದ ಅಭಿವ್ಯಕ್ತಿಗೊಳಿಸುವ ಅವರ ನಿಷ್ಠುರವಾದಿ ಚಿಂತನೆ ಸರಳತೆಯಲ್ಲೇ ಮಹತ್ವವನ್ನು ಹೊಮ್ಮಿಸುತ್ತದೆ. ಇಂತಹ ಅಪರೂಪದ ಬಹುಮುಖ ಪ್ರತಿಭಾನ್ವಿತ ಪಂಡಿತರೊಂದಿಗೆ ನಡೆದ ಸಂದರ್ಶನದಿಂದ ಈ ವೇದಿಕೆಯ ಬೌದ್ಧಿಕ ಘನತೆಗೂ ಗೌರವಕ್ಕೂ ಮತ್ತೊಂದು ಮೆರುಗು ನೀಡಿದೆ. ಶ್ರೀಯುತ ಬಡ್ಡೂರು ಸರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಓರ್ವ ಗಜಲಿಸ್ಟ್ಗೆ ಮಾತ್ರ ಇಷ್ಟೊಂದು ಚೆನ್ನಾಗಿ ಮತ್ತು ಗಜಲ್ನ ಒಳಗೆ ಹೋಗಿ ಪ್ರತಿಕ್ರಿಯಿಸಲು ಸಾಧ್ಯ ಆಗ್ಬೋದು ಅಂತ ಅನಿಸುತ್ತೆ. ಮೇಡಮ್, ನಿಮಗೆ ಧನ್ಯವಾದ. ಈಗ ಈ ಹಿಂದಿನಂತೆ 4 ಮಾತು ಮತ್ತು 1 ಗಜಲ್ ಬಡ್ಡೂರು ಸರ್ ಅವರ ಜೊತೆಗೆ ನಡೀಲಿಕ್ಕಿದೆ. ಬಡ್ಡೂರು ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಗಜಲ್ ಸಾಲುಗಳಿಗೆ ಬಹಳ ದೊಡ್ಡ ಅಭಿಮಾನಿಗಳಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯಿಸ್ತಾರೆ. ನೀವು ಈ ಗಜಲ್ಗೆ ಎಲ್ಲಿಂದ ಮತ್ತು ಹೇಗೆ ವಸ್ತುವನ್ನು ಹುಡುಕ್ತೀರಿ ಅಂತ? ಈ ವಸ್ತುವನ್ನು ಹುಡುಕುವುದು ಬರೀ ಗಜಲ್ಗೆ ಮಾತ್ರ ಅಲ್ಲ, ಎಲ್ಲ ಕಾವ್ಯಕ್ಕೂ. ಅದು ದ್ವಿಪದಿಯಿಂದ ಹಿಡಿದು 100 ಸಾಲು ನೀವು ಬರೆಯೋದು, ಅದು ಒಂದು ವಸ್ತು ಬೇಕು. ಅದಕ್ಕೆ ಈ ವಸ್ತುವನ್ನು ಹುಡುಕುವಲ್ಲಿಯೇ ಕವಿತ್ವ ಅಡಗಿದೆ. ಕವಿತ್ವ ಎಂಬುದೇ ಅದು. ಯಾವ ವಸ್ತು, ಅದಕ್ಕೆ ವರ್ಣನೆಗೆ ಬೇಕಾದ ವಸ್ತು ಯಾವುದು ಅಲ್ವಾ? ಪ್ರತಿಭೆ ಮತ್ತು ಚಿಂತನೆಯಿಂದ ಮಾತ್ರ ಇದು ಸಾಧ್ಯ. ಹೊರತು ಏನು ಒಂದು ನಾವು ಪ್ರಬಂಧ ಬರೆಯುತ್ತಾ ಹೋದಂತೆ ಬರೆಯುತ್ತಾ ಹೋಗುವುದು ಅದು ಕಾವ್ಯ ಅಲ್ಲ. ಅದು ಒಂದು ಸಾಹಿತ್ಯವೇ. ಕಥೆಯೂ ಒಂದು ಸಾಹಿತ್ಯವೇ, ಕಾದಂಬರಿಯೂ ಕೂಡ ಒಂದು ಸಾಹಿತ್ಯ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿರ್ತವೆ. ಕವಿತ್ವ ಆಗಲ್ಲ, ಅದಕ್ಕೆಲ್ಲ ಗ್ರಾಮರ್ ಬೇಕು, ಇದು ಬೇಕು. ಇದಕ್ಕೆ ಯಾವ ಗ್ರಾಮರ್ ಇಲ್ಲ, ಸಮಾಸದಿಂದ ಕೂಡಿಸೋದಿದನ್ನು. ಆ ಶಕ್ತಿ ಇದ್ದವನು ಮಾತ್ರ ಕವಿ ಆಗ್ತಾನೆ. ಆ ಅಡ್ಡ ಬರೆಯುವುದನ್ನು ಕೂತ ಬರೆಕೊಂಡು ಬಂದಿರೋದು ಈಗೆಲ್ಲ ಸಾಧಾರಣ ನಮಗೆ ಹಾಗೆ ಕಾಣ್ತದೆ. ನೋಡುವಾಗ ಒಂಥರ ಒಂದು ಗಟ್ಟಿ ವಸ್ತು ಇಲ್ಲ ಅಂತ. ಗಟ್ಟಿ ವಸ್ತು ಇಲ್ಲ, ಹೇಸಿಗೆ ಆಗ್ತದೆ. ಅವನು ಹೇಳುವುದೇ ನಮ್ಗೆ ಅರ್ಥ ಆಗೋದು ಅಲ್ಲ. ನಾವು ಹೇಳುವುದು 10 ಮಂದಿಗೆ 10 ಥರದ ಅರ್ಥ ಕೊಟ್ಟರೆ ಮಾತ್ರ ಅದು ಕಾವ್ಯ. ಹಾಗೆ ಸಿಗಬೇಕಾದ್ರೆ ಏನು ಮಾಡಬೇಕು? ವಸ್ತು ಅಂದರೆ ನನಗೆ ನಾವು ಯಾವ ವಸ್ತುವನ್ನು ಹಿಡ್ಕೊಂಡ್ರೆ ಇದಕ್ಕೆ ಇಂಥ ನೀವು ಹೇಳುವಂಥ ಏನು ವ್ಯಾಕರಣದ ಭಾಗಗಳಿವೆ ಅಲ್ಲ, ಅವೆಲ್ಲ ಬಂದು ಬಹಳ 10 ಅರ್ಥಗಳನ್ನು ಸ್ಫುರಿಸುವಂಥ ಒಂದು ಕವನ ಕಟ್ಟಬಹುದು, ಕಾವ್ಯ ಕಟ್ಟಬಹುದು ಅಂತ. ಸಮಾಜದಲ್ಲಿ ನಡೆಯುವುದನ್ನು, ದುರಾಚಾರ, ದುರಂತಗಳು ಇವೆಲ್ಲವನ್ನು ನೇರವಾಗಿ ಹೇಳುವುದಾದರೆ ಅದು ವರದಿ. ಎಸ್, ಸರಿ, ಅದಕ್ಕೆಲ್ಲ ನೀವಿದ್ದೀರಿ. ಹೌದು. ಮತ್ತೆ ನಮ್ಮ ಕೆಲಸ ಏನು? ಎಸ್, ಅದನ್ನು ಸಂಕೇತದಲ್ಲಿ ಹೇಳಲಿಕ್ಕೆ ನಮಗೆ ಗೊತ್ತಿರಬೇಕು. ಇದನ್ನು ಇದೇ ಹೇಳಿದರು ಕೊಕ್ಕಿಲವರಿಗೆ ನಾನೆಂದೋ ಏನೋ ಒಂದು ಏಟು ಕೊಡ್ತೇನೆ. ಆ ಏಟು ನಿಮ್ಗೆ ಗೊತ್ತಿರಬೇಕು, ಅದು ನನಗೆ ಬಿದ್ದ ಏಟು ಅಂತೇಳಿ. ಮತ್ತೊಬ್ಬನಿಂದರೆ ಇದು ಈ ಏಟು ನನಗೆ ಅಂತೇಳಿ ಗೊತ್ತಾಯ್ತಲ್ಲ. ಆ ರೀತಿ ಇರಬೇಕು. ಅಲ್ಲಿ ನೇರವಾಗಿ ಹೆಸರಿಸುವುದಿಲ್ಲ ಯಾರನ್ನು. ಅಥವಾ ಒಂದು ವಸ್ತುವನ್ನು ಕೂಡ, ಅಥವಾ ಒಂದು ರಾಜಕಾರಣಿ, ಅಥವಾ ಒಬ್ಬ ಮುಖ್ಯಮಂತ್ರಿ, ಅಥವಾ ಒಬ್ಬ ಹೊರಗಿನ ರಾಷ್ಟ್ರದ ಪ್ರಧಾನಿ, ಯಾರನ್ನು ಅಲ್ಲಿ ಸಾಂಕೇತಿಕವಾಗಿ ತೋರಿಸುವುದು ಮಾತ್ರ ಇದು ಕವಿತ್ವ.
ಹೆಸರಿಸಬೇಕಾದ ಅಗತ್ಯ ಇಲ್ಲ, ನೇರವಾಗಿ ಹೆಸರಿಸುವುದು ವರದಿ ಆಗುತ್ತೆ, ಲೇಖನ ಮತ್ತೆ ಆಗುತ್ತೆ. ಕೆಲವೊಮ್ಮೆ ಜೈಲಿಗೆ ಹೋಗ್ಬೇಕಾಗ್ತದೆ, ಹೌದು ಹೌದು. ಅದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಇಲ್ಲ. ಕವಿತ್ವ ಎಂಬುದು ನೋಡಿ ಕ್ರಾಂತಿ ಹುಟ್ಟಿದ್ದೇ ಕಾವ್ಯದಲ್ಲಿ. ಎಂತೆಂಥ ಸಾಮ್ರಾಜ್ಯಗಳನ್ನು ಉರುಳಿಸಿದ್ದೇ ಸಾಹಿತ್ಯ, ಕಾವ್ಯ. ಇಂಥ ಶಕ್ತಿ ಇರುವಂಥದ್ದನ್ನು ಎಷ್ಟು ಶಕ್ತಿಹೀನವಾಗಿ ತಂದು ಹಾಕಿದರು ಉಂಟಾ. ಆದ್ರಿಂದಲೇ ಬಡ್ಡೂರು ಸರ್ ಅವರು ಯಾಕೆ ಇತರ ಎಲ್ಲ ಕವಿಗಳಿಂದ, ಗಜಲ್ ಕವಿಗಳಿಂದಲೂ ಕಾವ್ಯಗಳಿಂದಲೂ ಭಿನ್ನವಾಗಿ ಗುರುತಿಸ್ಕೊಳ್ಳೋದು ನಿಮ್ಮ ಆ ಸಾಮರ್ಥ್ಯದಿಂದ ಅಂತ. ನೀವೊಂದು ಗಜಲ್ ಮೂಲಕ ಇದನ್ನು ಸ್ಪಷ್ಟಪಡಿಸಿದರೆ ಇನ್ನೂ ಒಳ್ಳೆಯದು. ಅಂದರೆ ಈಗ ಈ ಮಾತುಕತೆ ಸಾಕಂತೇಳಿ ನಿಮ್ಗೆ ಅಲ್ಲ, ನಿಮ್ಗೆ ಅನಿಸಿದ್ರೆ ನನಗೇನು ಇಲ್ಲ, ಅದ್ರ ವಿಚಾರಗಳು ತುಂಬಾ ಹೇಳಬೇಕು. ಯಾಕಂದ್ರೆ ಮುಂದಿನ ಎಪಿಸೋಡ್ನಲ್ಲಿ ಕೂಡ ಇದು ನಿಮ್ಮ ಪಾಠ, ಇದು ಪಾಠಶಾಲೆ. ಇದು ನೀವು ನೆನೆಸ್ಕೊಳ್ಬೇಡಿ, ಬರೀ ಒಂದು ಗಜಲ್ ಹೇಳಿ ನಾವು ಜನರನ್ನು ರಂಜಿಸುವುದಲ್ಲ. ಕವಿಗಳಿಗೆ ಅರ್ಥ ಆಗಬೇಕು ನಾವೆಲ್ಲಿ ತಪ್ಪಿದ್ದೇವೆ ಅಂತೇಳಿ, ಗೊತ್ತಿಲ್ಲ, ಅವ್ರನ್ನ ತಿದ್ದಬೇಕು. ಆ ತಿದ್ದುವ ಕೆಲಸ ನಿಮ್ಮಿಂದ ಆಗೋದು ನನಗೆ ತುಂಬ ಸಂತೋಷ ಕೊಡ್ತಿದೆ. ನನಗೆ ಮಾತ್ರ ಅಲ್ಲ, ಹೆಚ್ಚಿನವರು ನಿಮ್ಮ ಒಂದು ಎಪಿಸೋಡನ್ನು ನೋಡಿ ನನಗೆ ಫೋನ್ ಮಾಡಿದ್ರು, ಸರ್ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಿ, ನಾನು ಇನ್ನಷ್ಟು ನೀವು ವಿಚಾರಗಳನ್ನು ತಿಳಿಸ್ಬೇಕೆಂಬ ಇದಿದೆ. ಅದನ್ನು ನಾನು ಹೇಳಿದೆ ಅಷ್ಟೇ. ನಾವೀಗ ಸರಿ ಗಜಲ್ಗೆ ಬರುವ, ಪರವಾಗಿಲ್ಲ. ಈ ಎಪಿಸೋಡ್ನಲ್ಲಿ ನಾನು ನಮ್ಮ ಒಬ್ಬರು ಬಹಳ ಆತ್ಮೀಯರಿದ್ದರು, ಮೊನ್ನೆವರೆಗೆ ಇದ್ದರು, ತೀರಿ ಹೋದರು, ಅಜೀಜ್ ಬೆಳಗಾಂ. ಬಹಳ ಒಬ್ಬ ಅಂತಾರಾಷ್ಟ್ರೀಯ ಖ್ಯಾತಿಯ ಗಜಲಿಸ್ಟ್ ಅವರು. ಅಜೀಜುದ್ದೀನ್ ಅಜೀಜ್ ಅಂತ ಹೇಳ್ತಾರೆ ಕಾಣ್ತದೆ. ನಾವು ಒಟ್ಟಿಗೆ ತುಂಬ ಸಮಯ ಇದ್ದೆವು, ಬಹಳ ಅಶಾದ್ ಬಾಗಲ್ಕೋಟು, ನಾನು, ಅವರು ಎಲ್ಲ ಒಬ್ಬರೊಬ್ಬರೇ ಹೋಗ್ತಾ ಬಂದರು. ಅವರು ದೊಡ್ಡವರು. ಅವರ ಒಂದು ಗಜಲನ್ನು, ಉರ್ದು ಗಜಲ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಹಾನವರು, ಅದನ್ನು ಮಾತ್ರ ಇಲ್ಲಿ ನಾನೀಗ ನಿಮಗೆ ನಾನು ವ್ಯಕ್ತಪಡಿಸ್ತೇನೆ. ಈ ಗಜಲ್ನಲ್ಲಿ ಒಂದು ಮತ್ಲ ಅಂತ ಹೇಳಿರ್ತದೆ ಸ್ಟಾರ್ಟ್. ಆ ಮತ್ಲವನ್ನು ಹೇಳುವ ಮೊದಲು ಕೆಲವು ಗಜಲಿಸ್ಟೋ ಅಥವಾ ಕೆಲವು ಗಜಲ್ಕಾರರು ಒಂದೆರಡು ಲೈನ್ ಬರೀತಾರೆ, ಅದಕ್ಕೆ ಪೀಠಿಕೆ ಅಂತ ಹೇಳ್ತೇವೆ ನಾವು. ಕೆಲವೊಮ್ಮೆ ಆ ಮತ್ಲವನ್ನೇ ಪೀಠಿಕೆ ಮಾಡಿ ಪುನಃ ಮತ್ಲವನ್ನು ಗಜಲ್ ಸ್ಟೈಲ್ ಹೋಗ್ತಾರೆ. ಹಾಗೆ ಈ ಗಜಲ್ಗೆ ಅವರೊಂದು ಪೀಠಿಕೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ಅದನ್ನು ಹೇಳಿ ನಮಗೆ ಹಾಗೆ ಎಲ್ಲರಿಗೂ ಅರ್ಥ ಆಗ್ತದೆ. ಚಂದ ಸಾಂಸೆ तेरा रख रहा है बरम, क्या तेरे पास इनके सिवा जिंदगी. ಇಲ್ಲಿಂದ ಗಜಲ್ ಸ್ಟಾರ್ಟ್ ಆಗ್ತದೆ. ಆರಂಭದ ಪೀಠಿಕೆ. ಹೌದು. तैरता डूबता तैरता डूबता एक जिस्म मिला पानी पर, तैरता डूबता एक जिस्म मिला पानी पर, फिर पता कौन की, फिर फता कौन की कीमत का चला पानी पर, फिर फता कौन की कीमत का चला पानी पर, तैरता डूबता. हाँ जिसे पाँव से हर शय को उड़ाने का गुरूर, हाँ जिसे पाँव से हर शय को उड़ाने का गुरूर, वो तो बस तैर सका, वो तो बस तैर सका, चल न सका पानी पर, चल न सका पानी पर, तैरता डूबता. जबकि मजबूत सहारे भी, जबकि मजबूत सहारे भी डुबो देते हैं,
जबकि मजबूत सहारे भी डुबो देते हैं। मैंने तिनको से बड़ा, मैंने तिनको से बड़ा काम आया पानी पर, काम आया पानी पर, तैरता डूबता। खो के बादल भी हवाएं भी, खो के बादल भी हवाएं भी, की साजिश शरीक। खो के बादल भी हवा भी, की साजिश पे शरीक। बस्तियां बह गई, बस्तियां बह गई, इल्जाम लगा पानी पर, इल्जाम लगा पानी पर, तैरता डूबता। अपने बज़्मों में शेरों की, अपने बज़्म में शेरों की रवानी में अजीज, अपने बज़्म में शेरों की रवानी में अजीज। लाख पे जोड़ सही, लाख पे जोड़ सही, कुछ तो कहा पानी पर, कुछ तो कहा पानी पर, कुछ तो कहा पानी पर, कुछ तो कहा पानी पर। ವಾಹ್, ಅಜೀಜುದ್ದೀನ್ ಅಜೀಜ್ ಅವರ ಗಜಲ್ನೊಂದಿಗೆ ಗಜಲ್ನ ಇನ್ನೊಂದು ಮಗ್ಗುಲನ್ನು ನಮ್ಮ ವೀಕ್ಷಕರಿಗೆ ನೀವು ತೆರೆದುಕೊಟ್ಟಿದ್ದೀರಿ. ಧನ್ಯವಾದಗಳು. ಇನ್ನೊಂದು ಎಪಿಸೋಡ್ನ ಮೂಲಕ ಇನ್ನಷ್ಟು ಗಜಲ್, ನಿಮ್ಮ ಗಜಲ್ ಚಿಂತನೆಯನ್ನು ಮತ್ತು ನಿಮ್ಮಲ್ಲಿರುವ ಆ ವಿಚಾರವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳೋಣ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.